ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬೆಂಬಲ ಸದಾ ಇರಲಿ. ಎರಡು ಸುದ್ದಿಗಳು ನನ್ನೆದುರಿವೆ. ಒಂದು, ದೆಹಲಿಯ ಪ್ರಚಾರ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಷಣ ಮಾಡುವ ಸಂದರ್ಭದಲ್ಲಿ ಟೆಲಿಪ್ರಾಂಪ್ಟರ್ ಕೈಕೊಟ್ಟಿದ್ದು. ಹೀಗಾಗಿ ಅವರು ಕೆಲವು ಹೊತ್ತು ಮಾತನ್ನು ಮುಂದುವರಿಸಲು ಸಾಧ್ಯ ಆಗದೆ ಹಾಗೆ ನಿಂತಿದ್ರು ಅಂತ ಹೇಳಲಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ. ಬಟ್ ಈ ಟೆಲಿಪ್ರಾಂಪ್ಟರ್ ಕೈ ಕೊಡೋದು ನನಗಂತೂ ಗೊತ್ತು. ನಮ್ಮ ಚಾನಲ್ಗಳಲ್ಲಿ ಈ ಟೆಲಿಪ್ರಾಂಪ್ಟರ್ಗಳಿರ್ತವೆ. ಕೆಲವೊಮ್ಮೆ ಕೈ ಕೊಟ್ಟಾಗ ಪಾಪ ಆ್ಯಂಕರ್ಗಳು ಹೊಸ ಆ್ಯಂಕರ್ ಆದರೆ ಅವರು ತಣ್ಣಗಾಗ್ಬಿಡ್ತಾರೆ ಮುಂದೆ. ಬಟ್ ಎಕ್ಸ್ಪೀರಿಯನ್ಸರ್ ಆದರೆ ಹ್ಯಾಂಗೋ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ. ಅದರಿಂದ ಒಟ್ಟು ಇದೇನಿದೆ, ಈ ಟೆಲಿಪ್ರಾಂಪ್ಟರ್ ಏನಿದೆ ಕೈ ಕೊಟ್ಟಿದ್ದು ಒಂದು. ಇನ್ನೊಂದು, ಕುಮಾರಣ್ಣವರ ಕಾರಿನ ಸಮಸ್ಯೆ. ಅವ್ರಿಗೆ ಪ್ರೋಟೋಕಾಲ್ ಪ್ರಕಾರ ಕಾರ್ ಕೊಡದೇ ಇರೋದು, ಅವ್ರಿಗೆ ಸಿಟ್ಟು ಬಂದಿದ್ದು, ಅದಕ್ಕೆ ಚೆಲುವರಾಯ ಸ್ವಾಮಿ ಪ್ರತಿಕ್ರಿಯೆ ನೀಡಿ. ಈ ಎರಡು ವಿಚಾರದ ಬಗ್ಗೆ ಮಾತಾಡೋಣ. ಯಾಕೆ ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣ ಸಂದರ್ಭದಲ್ಲಿ ಟೆಲಿಪ್ರಾಂಪ್ಟರ್ ಕೈ ಕೊಡ್ತು? ಭಾಳ ಸೀರಿಯಸ್ ಆದ ವಿಚಾರ. ಸೊ ನಿಜವಾಗಿ ಟೆಲಿಪ್ರಾಂಪ್ಟರ್ ಕೈ ಕೊಟ್ಟಿದ್ರೆ ಈ ಬಗ್ಗೆ ತನಿಖೆ ನಡೆಯಬೇಕು. ನಮ್ಮ ಪ್ರಧಾನಿಯವರಿಗೆ ಹೀಗಾಗಕೂಡದು. ಅದು ಚುನಾವಣಾ ಪ್ರಚಾರ ಇರಲಿ, ಇನ್ನೊಂದಿರಲಿ, ನಾವೆಲ್ಲ ನಮ್ಮ ಪ್ರಧಾನಿಗಳು ಅತ್ಯದ್ಭುತ ವಾಗ್ಮಿಗಳು ಅಂತ ನಂಬಿದ್ದೇವೆ. ನಂಬಿಕೆ ಇಟ್ಕೋಬೇಕು. ನಂಬಿಕೆ ಕಳೆದ್ಬಿಟ್ರೆ ಭಾಳ ಕಷ್ಟ. ಸೊ ಹಿಂಗಾಗ್ಬಿಟ್ರೆ ನಂಬಿಕೆ ಹೊರಟೋಗ್ಬಿಡುತ್ತೆ. ನಂಬಿಕೆ ಹೋಗುವುದಕ್ಕೆ ಅವಕಾಶ ಕೊಡಬಾರ್ದು. ಹಾಗೆ ಟೆಲಿಪ್ರಾಂಪ್ಟರ್ ಇಟ್ಕೊಂಡು ಮಾತಾಡಲಿ, ಇನ್ನೊಂದು ಮಾಡಲಿ, ಮತ್ತೊಂದಾಗಲಿ, ಹಾಗೆ ಕಂಟಿನ್ಯೂ ಮಾಡಿ. ಅದು ನಮಗೆಲ್ಲ ಸಂತೋಷ. ಪ್ರಧಾನಿಯವ್ರ ಭಾಷಣ ಕೇಳಿದ್ರೆ ನಮ್ಗೆ ಭಾಳ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ನಮ್ಮ ಪ್ರಧಾನಿಗಳು ಒಮ್ಮೆಲೆ ನಿಂತ್ಬಿಟ್ಟು ಪಾಪ ಅವ್ರು ನೀರು ಕುಡ್ಕೊಂಡು ಆ ಕಡೆ ಈ ಕಡೆ ನೋಡಿ, ಆ ಸಂಕಟ ಕಂಡ್ರಿ ನಮ್ಮ ಪ್ರಧಾನಿಯವ್ರಿಗೆ ಅಂಥ ಸಂಕಟ ಬರ್ಬೋದು. ಹಾಗಿದ್ರೆ ನನಗನ್ಸುವಾಗಿ ಈ ಬಗ್ಗೆ CBI ED ಏನಾದರೂ ತನಿಖೆ ಮಾಡಬೇಕಾದ ಅಗತ್ಯ ಇದೆ. ಯಾಕೆ ಟೆಲಿಪ್ರಾಂಪ್ಟರ್ ಕೈ ಕೊಡ್ತು? ಇದಕ್ಕೆ ಕಾರಣ ಯಾರಿರಬಹುದು ಅನ್ನುವ ತನಿಖೆ ನಡೀಲೇಬೇಕು. ನಮ್ಮ ದೇಶದ ಪ್ರಧಾನಿಯವರು ಅವರಿಗೆ ಅವಮಾನ ಆಗ್ಕೊಡೋದು. ಅವರು ಟೆಲಿಪ್ರಾಂಪ್ಟರ್ ಕೈ ಕೊಟ್ಟರು, ಅವರು ಕೆಲವು ನಿಮಿಷ ಸುಮ್ಮನಿದ್ರು ಅಥವಾ ಸುಮ್ಮನಿದ್ರೋ ಅದನ್ನು ಪ್ರಧಾನಿಯವರೇ ಹೇಳಬೇಕು. ನೀನು ಮಾತಾಡ್ಬೇಕಾದ್ರೆ ನಾವು ಹಂಗೆ ಮಾಡ್ತೇವೆ, ಕೆಲವೊಮ್ಮೆ ಸುಮ್ಮನಿರ್ತೀವಿ, ಹಾಗೂ ಇರ್ಬೋದು. ಟೆಲಿಪ್ರಾಂಪ್ಟರ್ ಕೈ ಕೊಡ್ದೂ ಇರ್ಬೋದು, ಕೈ ಕೊಡ್ದಿದ್ರು ಅವ್ರು ಸುಮ್ಮನೆ ಇರ್ಬೋದು. ನೀರು ಕುಡಿಬೇಕು ಅನ್ಸಿರ್ಬೋದು, ನೀರು ಕುಡ್ದಿರ್ಬೋದು. ಆದರೆ ಈ ರೀತಿ ಇದು ಚರ್ಚೆಗಳಂತೂ ನಡೀತಾ ಇವೆ. ಪ್ರಧಾನಿಯವರು ಮಾತನಾಡುವಾಗ ಟೆಲಿಪ್ರಾಂಪ್ಟರ್ ಕೈ ಕೊಡ್ತು ಅಂತ. ನಿಜವಾಗಿ ಕೈ ಕೊಟ್ಟಿದ್ರೆ ಈ ಬಗ್ಗೆ ತನಿಖೆ ಆಗಬೇಕು ಅಂತ. ಇದ್ರ ಹಿಂದೆ ಯಾರ್ದಾರೋ ಕೈವಾಡ ಇರ್ಬೋದೇ? ಟೆಲಿಪ್ರಾಂಪ್ಟರ್ ಕೈ ಕೊಟ್ಟೋದ್ರಲ್ಲಿ ಕಾಂಗ್ರೆಸ್ನವ್ರ ಕೈವಾಡ ಇರ್ಬೋದಾ? ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ರಾಜಕಾರಣ ಅಥವಾ ಜವಾಹರ್ಲಾಲ್ ನೆಹರು ಅವರು ಎಲ್ಲೋ ಇರುವವರು, ಅವ್ರಿಗೆ ಸಿಟ್ಟು ಬಂದ್ಬಿಟ್ಟು ಪ್ರತಿದಿನ ನಾನು ಟಾರ್ಗೆಟ್ ಮಾಡ್ತಾರೆ ಕಂಡ್ರಿ BJP ಅವರು ಇನ್ನೊಬ್ರು ಅಂತೇಳಿ, ಎಲ್ಲೋ ಇರುವ ಜವಾಹರ್ಲಾಲ್ ನೆಹರು ಅಲ್ಲಿಂದನೇ ಕೈಗೆ ಹಿಂಗೆ ಮಾಡ್ಬಿಟ್ಟು ಟೆಲಿಪ್ರಾಂಪ್ಟರ್ ಕೇಳಿಸ್ಬಿಟ್ರ ಅಂತ ನನಗೆ ಆ ಅನುಮಾನನೂ ಇದೆ. ಸೊ ಇದು ಜವಾಹರ್ಲಾಲ್ ನೆಹರು ಅವರ ಕೈವಾಡ ಇರ್ಬೋದು, ಇನ್ಯಾರ್ದಿರ್ಬೋದು. ಅಥವಾ ಇವ್ರು ಸಿಕ್ಕಾಪಟ್ಟೆ ಮಾತನಾಡ್ತಾರೆ, ನನ್ನಾಗೆ ಮೌನದಿಂದ ಇರಲ್ಲ ಅಂತ. ನಮ್ಮ ಮನಮೋಹನ್ ಸಿಂಗ್ ಅವರು ಇತ್ತೀಚೆಗೆ ತಾನೇ ಪಾಪ ತೀರ್ಕೊಂಡು ಹೋದ್ರು. ಅವ್ರೇನಾದ್ರು ಕೈವಾಡ ಮಾಡ್ಬಿಟ್ರೆ ಎಲ್ಲೋ ಹೋಗ್ಬಿಟ್ಟು ಸ್ವರ್ಗದಲ್ಲಿ ಏನೇನೋ ಇದ್ದು. ಯಾರ ಕೈವಾಡ ಇರ್ಬೋದು ಅನ್ನೋದೇ ನನಗೆ ಭಾಳ ಬಹಳ ಮುಖ್ಯ ಸಮಸ್ಯೆಯಾಗಿ ಕಾಣ್ತಾ ಇರ್ತದೆ. ರಾಹುಲ್ ಗಾಂಧಿ ಅವ್ರ ಕೈವಾಡ ಇರ್ಬೋದಾ? ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಅವ್ರ ಕೈವಾಡ ಇರ್ಬೋದಾ? ಅಥವಾ ನಮ್ಮ ಸಿದ್ದರಾಮಯ್ಯನವರು ಅವ್ರು ಯಾರ್ದೋ ಕೈವಾಡ ಇರ್ಬೋದಾ? ಸೊ ಇವ್ರು ಯಾರ್ದೋ ಕೈವಾಡ ಯಾರ್ದಾರು ಇದ್ದರೆ ಅದು ಪತ್ತೆ ಆಗಬೇಕು ಅಂತ ಬಯಸುವವನು ನಾನು. ಯಾರೋ ಕೈವಾಡ ಮಾಡಿ ಪ್ರಧಾನಿಯವರು ಮಾತಾಡೋಕ್ಕೆ ಸಾಧ್ಯ ಆಗದೇನೆ ಮುಜುಗರಕ್ಕೆ ಒಳಗಾಗಲಿ ಅಂತಹ ಪಿತೂರಿ ನಡೆಸಿರಬಹುದು ಅಂತ. ಈ ಬಗ್ಗೆ BJP ವಕ್ತಾರರುಗಳಿದ್ದಾರೆ ನೋಡಿ, ಸುಮಾರು ಜನ. ಸಂದೀಪ್ ಪಾತ್ರ ಆಗೇತರ ಮಾತ್ರ ಅಂತ ಅವರು, ಅಥವಾ ಅವರ ಇದನ್ನು ಈ ಟ್ವಿಟರ್ಗಳು ಇನ್ನೊಂದು ಹ್ಯಾಂಡಲ್ ಮಾಡೋರು ಇನ್ನೊಬ್ಬ ಮನುಷ್ಯ ಇದ್ದಾರೆ, ಅವ್ರ ಹೆಸರೆಲ್ಲ ಮರ್ತೋಗುತ್ತೆ. ಸೊ ಅವ್ರು ಇನ್ನೂ ಬಂದು ಈ ಬಗ್ಗೆ ರಿಯಾಕ್ಷನ್ ಕೊಟ್ಟಿಲ್ಲ. ಅವ್ರು ಯಾರೋ ರಿಯಾಕ್ಷನ್ ಕೊಡೋದು ಬಹಳ ಒಳ್ಳೆಯದು ಅನ್ಸುತ್ತೆ ನನಗೆ. ಕೊಟ್ಬಿಟ್ಟು ಹೇಳ್ಬೇಕಿದ್ರೆ ಕೈವಾಡ ಯಾರದ್ದು, ಯಾರ ಕೈವಾಡದಿಂದ ಟೆಲಿಪ್ರಾಂಪ್ಟರ್ ಹೀಗೆ ಕೆಟ್ಟು ನಿಂತಿದೆ, ಇದು ತನಿಖೆಯಾಗಿ. ನೀವು ಬೇಕಾದರೆ ನಾನು ಹೇಳಿದಾಗ ED ತನಿಖೆನೇ ಮಾಡಿ, ನೋ ಪ್ರಾಬ್ಲಮ್. ಅಥವಾ CBI ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಏನಿದೆ, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕ್ರಿ. ಹುಡುಗಾಟಿಗೆ ಅಲ್ಲ, ಇದು ಸಣ್ಣ ವಿಚಾರ ಅಲ್ಲ ಕಂಡ್ರಿ, ಇದು ಅತಿ ದೊಡ್ಡ ವಿಚಾರ.
ಸೊ ಇದು ಆಗಬೇಕು ಅನ್ನೋದು. ಅದ್ರ ಜೊತೆಗೆ ಇನ್ನು ಮುಂದೆ ಟೆಲಿಪ್ರಾಂಪ್ಟರ್ ಕೈ ಕೂಡಲೇ ಇರುವ ಹಾಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕಾಗಿದೆ. ಸೊ ಹೇಗಿದ್ದು ಅಲ್ಲ, ವಿದೇಶಕ್ಕೆ ಹೋದಾಗ ಇದುವರೆಗೆ ಏನು ಕೈ ಕೊಟ್ಟಿಲ್ಲ, ಎಲ್ಲ ಒಂದು ಕಡೆ ಕೈ ಕೊಟ್ಟಿತ್ತ ಅಂತ ನೆನಪಿಲ್ಲ ನನಗೆ. ಯೂಸ್ವಲಿ ಅಲ್ಲಿ ಟೆಕ್ನಾಲಜಿ ಎಲ್ಲ ಚೆನ್ನಾಗಿದೆ, ಕೈ ಕೊಟ್ಟಿಲ್ಲ. ಸೊ ಇಂಡಿಯಾದಲ್ಲೇ ಸಮಸ್ಯೆ ಇದು. ಸೊ ಇದರಿಂದ ಪಿತೂರಿ ಇದ್ರೆ ಮಾತ್ರ ಹಿಂಗಾಗುತ್ತೆ. ಈ ಕಾಂಗ್ರೆಸ್ನವರೆಲ್ಲ ಇಂಥದೇ ಕೆಲಸ ಮಾಡದ್ ಕಣ್ರಿ. ಅವರು ನೆಹರು ಮೊದಲು ಈ ಕೆಲಸ ಮಾಡ್ತಾರೆ, ಜವಾಹರ್ಲಾಲ್ ನೆಹರು ಅವರು. ಇನ್ನು ಯಾರ್ಯಾರು ಮಾಡಿದ್ರೆ ಗೊತ್ತಿಲ್ಲ ಪಿತೂರಿಗಳು. ಸೊ ಅದರಿಂದ ಇನ್ನು ಮುಂದೆ ಟೆಲಿಪ್ರಾಂಪ್ಟರ್ ಕೈ ಕೊಡದಿರುವಂತೆಯೇ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು. ಅದಕ್ಕೆ ಬೇರೆ ರೀತಿ ಏನಾದ್ರು ಟೆಕ್ನಾಲಜಿ ಬಳಸಬಹುದಾ ಅಂತ. ಯೂಸ್ವಲಿ ಟೆಲಿಪ್ರಾಂಪ್ಟರ್ಗಳು ಕ್ಯಾಮ್ರಾದ ಜೊತೆ ಇರ್ತವೆ. ಸೊ ಕ್ಯಾಮ್ರಾ ಇದೆಯಲ್ಲ, ಕ್ಯಾಮ್ರಾದ ಜೊತೆ ಇರುತ್ತೆ ಒಂದು. ಈಗ ಹೇಗೂ ದೂರದರ್ಶನ ಕ್ಯಾಮ್ರಾ ಪ್ರಧಾನಿ ಹೋದಾಗ ಹೋಗ್ತಾನೆ, ಅದರಲ್ಲಿ ವ್ಯವಸ್ಥೆ ಮಾಡ್ತಾರೋ ಗೊತ್ತಿಲ್ಲ. ಅದ್ರ ಜೊತೆಗೆ ಸ್ಮಾಲು ಲ್ಯಾಪ್ಟಾಪ್ ಟೈಪ್ ಒಂದು ಇದು ಇರುತ್ತೆ. ಅದನ್ನ ನಾನೆಲ್ಲೋ ಪ್ರಧಾನಿಯವರು ಭಾಷಣ ಮಾಡ್ಬೇಕಾದ್ರೆ ನೋಡಿದೆ. ಅದನ್ನ ಹೀಗೆ ಕೆಳಗಡೆ ಹೀಗೆ ಇಟ್ಕೊಂಡಿದ್ರು ಇದರಲ್ಲಿ. ಹಾಗಿರುತ್ತೋ ಗೊತ್ತಿಲ್ಲ. ಆದರೆ ಸೊ ಟೆಕ್ನಾಲಜಿ ನಾಳೆ ಯಾರೋ ಇಂಡಿಯಾದ ಟೆಕ್ನಾಲಜಿಯನ್ನು ಪ್ರಶ್ನೆ ಮಾಡೋ ಹಂಗೆ ಆಗ್ಬೋದು. ಏನ್ರಿ ಇಂಡಿಯಾದಲ್ಲಿ ಸರಿಯಾಗಿ ಇದನ್ನು ವ್ಯವಸ್ಥೆ, ಟೆಲಿಪ್ರಾಂಪ್ಟರ್ ಕೂಡ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಅಂದರೆ ದೇಶಕ್ಕೆ ಅವಮಾನ ಅಲ್ವಾ? ಅದ್ರ ಜೊತೆಗೆ ಇನ್ನೊಂದು ಇಂಟರ್ನ್ಯಾಷನಲ್ ಪಿತೂರಿಗಳನ್ನು ಇದು ನೀವು ತಳ್ಳಿ ಹಾಕೋಕ್ಕಾಗಲ್ಲ ಇದರಲ್ಲಿ. ಯಾಕಂದರೆ ನಮ್ಮ ದೇಶದ ಪ್ರಧಾನಿ ಅವರು ವಿಶ್ವಗುರು ಆಗಿರುವುದು ಹೊರಟಿರೋದ್ರಿಂದ ಇವರು ವಿಶ್ವಗುರು ಆಗ್ತಾರೆ ಅಂದ್ಕೊಂಡು ಟ್ರಂಪು ಗಿಂಪು ಕಂಪು ಇಂಥವ್ರು ಏನಾದರೂ ಪಿತೂರಿ ನಡೆಸ್ಬಿಟ್ರ ಅಂತ ಗೊತ್ತಿಲ್ಲ, ಯಾರೋ ಗೊತ್ತಿಲ್ಲ. ಅದರಿಂದ ಈ ಬಗ್ಗೆ ಹೇಗೂ ಅಲ್ಲ, ಇಡೀ CBI ಸಿಕ್ಕಾಪಟ್ಟೆ ಅವರು ಇದರಲ್ಲಿದ್ದಾವೆ, ಅವ್ರಿಗೆ ಕೆಲಸ ಸಿಕ್ಕಾಪಟ್ಟೆ ಪ್ರತಿಪಕ್ಷಗಳನ್ನೆಲ್ಲ ಬಡ್ದು ಒಳಗಾಕಿ ಎನ್ಕ್ವೈರಿ ಮಾಡಿ 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 ಸುಸ್ತಾಗ್ಬಿಟ್ಟಿದ್ದಾರೆ. ಫಾರ್ ದ ಚೇಂಜಿಗೂ ಅವರು ಮಾಡ್ಬೋದು ಅನಿಸುತ್ತೆ. ಇದು ಒಂದು. ಇನ್ನೊಂದು, ಕುಮಾರಣ್ಣವ್ರ ಕಾರಿನ ಸಮಸ್ಯೆ ಕಂಡ್ರಿ. ಪಾಪ ಅವ್ರು ಭಾಳ ಸೀರಿಯಸ್ ಆಗಿ ಹೇಳಿದ್ದಾರೆ. ಪ್ರೋಟೋಕಾಲ್ ಪ್ರಕಾರ ಅವ್ರು ಯಾವಾಗ ಸೆಂಟ್ರಲ್ ಮಿನಿಸ್ಟ್ರು ಅವರು ಬಂದು ಇಳಿದಾಗ ಕಾರ್ ಕೊಡಬೇಕಾದ ಕರ್ತವ್ಯ ಅಲ್ವಾ? ಪ್ರೋಟೋಕಾಲ್ ಅದು. ಸೆಂಟ್ರಲ್ ಮಿನಿಸ್ಟರ್ ಬಂದಾಗ ಸ್ಟೇಟ್ ಗೌರ್ಮೆಂಟ್ ಆ ವ್ಯವಸ್ಥೆ ಮಾಡಬೇಕು, ಅವ್ರಿಗೆ ಕಾರ್ ಕೊಡಬೇಕು, ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು. ಅದನ್ನು ಅವರು ದುಃಖದಲ್ಲಿ ಬೇಸರದಲ್ಲಿ ಹೇಳಿದ್ದಾರೆ. ನಾ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದೀನಿ, ಪ್ರೋಟೋಕಾಲ್ ಪ್ರಕಾರ ನನಗೊಂದು ಕಾರ್ ಕೊಡಲ್ಲ, ಅದು ಇದು ಅಂತ. ಸೊ ಈ ಬಗ್ಗೆ ಕುಮಾರಣ್ಣವರ ಮಾಜಿ ದೋಸ್ತ್, ಅವರು ಭಾಳ ಆತ್ಮೀಯ ಸ್ನೇಹಿತರು ಅವರು. ಅಯ್ಯೋ, ಚಲುವರಾಯ ಸ್ವಾಮಿ ಕುಮಾರಣ್ಣ ಎಷ್ಟು ಸ್ನೇಹಿತರು ಅಂದರೆ ಅವರು ರಾಜಕೀಯದ ಬಗ್ಗೆ ಬೆಳಗಿನ ಜಾವ 3 ಗಂಟೆ 4 ಗಂಟೆವರೆಗೆ ಚರ್ಚೆ ಮಾಡ್ತಿದ್ರು. ಅದ್ಭುತ. ಒಂದು ಬಸವೇಶ್ವರ ನಗರದಲ್ಲೋ ಏನೋ ಅನ್ಸತ್ ನನಗೆ, ಅಲ್ಲಿ ಚಲುವರಾಯ ಸ್ವಾಮಿ ಮನೆ ಇತ್ತು. ಕುಮಾರಣ್ಣ ಮನೇಲೇ ಇರ್ತಿದ್ರು. ರಾತ್ರಿ ಎಲ್ಲ ಚರ್ಚೆ ಮಾಡ್ತಿದ್ರು. ರಾತ್ರಿ ಎಲ್ಲ ಚರ್ಚೆ 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 ಚರ್ಚೆ. ಇಬ್ರು ರಾತ್ರಿ ಎಲ್ಲ ಚರ್ಚೆ ಮಾಡಿ 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 ಇಬ್ರು ಒಂಥರ ಊದ್ಕೊಬಿಟ್ಟಿದ್ರು. ಫುಲ್ ಊದ್ಕೊಬಿಟ್ಟು ರಾತ್ರಿ ಎಲ್ಲ ಚರ್ಚೆ ತಾನೆ, ಹಂಗೆ ಆಗುತ್ತೆ. ತುಂಬ ರಾತ್ರಿ ತನಕ ಬೆಳಗಿನ ಜಾವದವ್ರಿಗೆ ಚರ್ಚೆ ಮಾಡಿಬಿಟ್ರೆ ಕಷ್ಟ. ಅದು ಬಾಡಿ ಅಂದರೆ ಆಹಾರ ಹೋಗ್ತಾ ಇರುತ್ತೆ ಅಲ್ವಾ, ಫುಡ್ಡು. ಬೆಳಗ್ಗೆ ಚರ್ಚೆ ಮಾಡೋಕೆ ಸುಮ್ಮನೆ ಕೂತ್ಕೊಳ್ಬೇಕಲ್ಲ, ಆಹಾರ ತಗತ್ತಾ ಇರ್ಬೇಕು. ಆವಾಗ ದೇಹ ದಪ್ಪ ಆಗ್ಬಿಡುತ್ತೆ. ಹಂಗಾಯ್ತು ಗೊತ್ತಿಲ್ಲ, ಇಬ್ಬರಿಗೂ ಆಗಿತ್ತು. ನಂತರ ಅವ್ರ ರಿಲೇಷನ್ ಪಾಪ ಕೆಟ್ಟೋಯ್ತು, ಒಡೆದೋಯ್ತು, ಎಲ್ಲ ಆಯಿತು. ಸೊ ಈ ಕುಮಾರಸ್ವಾಮಿ ಅವರು ಹೇಳಿದ್ದಕ್ಕೆ, ಕುಮಾರಣ್ಣ ಹೇಳಿದ್ದಕ್ಕೆ ಚಲುವರಾಯ ಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅವರು ಹೇಳೋ ಪ್ರಕಾರ ಈಗ ಬಂದ ತಕ್ಷಣ ಒಂದು ಕಾರ್ ಅಲಾಟ್ ಮಾಡಿದ್ರು. ಈಗ ನಮಗೂ ಎಲ್ಲ ಕಾರ್ ಅಲಾಟ್ ಮಾಡಿದ್ರು. ಏನಾಗುತ್ತೆ ಅಂದರೆ 6 ತಿಂಗಳ ಕಾಲ ನಾವು ಅದೇ ಕಾರ್ ಓಡಾಡ್ತೀವಿ, ಅಲಾಟ್ ಮಾಡಿದ ಕಾರಲ್ಲಿ ಇರ್ತೀವಿ. ನಂತರ ಹೊಸ್ತ ಏನೋ ತಗೋತಾರೆ, ಕೊಡ್ತಾರೆ. ಅದು ಎಲ್ಲ ಸರ್ಕಾರ ಬಂದಾಗ ಮಾಡ್ತಾರೆ. ಅವರು ಹಳೆ ಕಾರ್ ಮುಟ್ಟಲ್ಲ. ಅವರು ಹಳೆ ಕಾರ್ ಮುಟ್ಬಿಟ್ರೆ ಅದ್ರಲ್ಲಿ ಯಾರ್ಯಾರೋ ಓಡಾಡ್ತಿರ್ತಾರೆ, ಏನೋ ಆಗ್ಬಿಟ್ರೆ ಅಲ್ವಾ. ಬಹುತೇಕ ರಾಜಕಾರಣಿಗಳು ಈ ಜ್ಯೋತಿಷ್ಯ ನಂಬ್ತಾರೆ. ಈ ಗಿಳಿಶಾಸ್ತ್ರದವರು, ಕಾವುಡೆ ಗಿವುಡೆ, ಯಾರೋ ಒಬ್ರು ಜ್ಯೋತಿಷಿ ಬಂದು ಕೂತ್ಬಿಟ್ಟು ಅಯ್ಯೋ ಆ ಕಾರಣದಲ್ಲಿ ಕೂತ್ರೆ ನಿಮ್ಮ ಕತೆ ಮುಗೀತು ಅಂದ್ಬಿಡ್ತಾರೆ. ಭಯ ಕಣ್ರಿ, ಜೀವ ಭಯ, ಅಧಿಕಾರ ಭಯ, ಕಳೆದುಕೊಳ್ಳುವ ಭಯ. ಆ ಕಾರ್ ಹತ್ತಲ್ಲ. ಇದು ಸಾಮಾನ್ಯವಾಗಿ ಬಂದ ತಕ್ಷಣ ಒಂದು ಹೊಸ ಕಾರೇ ತಗೋತಾರೆ. ಸೊ ಇಲ್ಲಿ ಏನಾಗಿದೆ ಅಂದರೆ, ಕುಮಾರಸ್ವಾಮಿ ಕೊಟ್ಟ ಕಾರ್ ಯಾರ್ದದು? ಅದು ಸುಮಲತಾ ಅವರು ಬಳಸಿದ್ದಂತೆ. ಅದು ಕುಮಾರಣ್ಣವ್ರಿಗೆ ಗೊತ್ತಾಗೋಯ್ತಂತೆ. ಕುಮಾರಸ್ವಾಮಿ ಅವರಿಗೆ ಹಂಗೆ ಅವ್ರ ನೆಟ್ವರ್ಕ್ ಇದೆ. ಅವ್ರದ್ದು ನೀವು ಇವತ್ತಿಗೂ ವಿಧಾನಸೌಧದಲ್ಲಿ ಆಫೀಸರ್ ಲೆವೆಲ್ಗಳಿಂದ ಅತಿ ಹೆಚ್ಚು ಸಂಪರ್ಕ ಇರೋದು ದೇವೇಗೌಡರು ಕುಮಾರಸ್ವಾಮಿ ಅವರಿಗೆ. ಅವರಲ್ಲಿ ಒಂದು ಫೈಲ್ ಹಿಂಗೆ ಟಕ್ಕಂತ ಒಂದು ಟೇಬಲಿಂದ ಇನ್ನೊಂದು ಟೇಬಲಿಗೆ ಹೋದ್ರೆ ಗೊತ್ತಾಗ್ಬಿಡ್ತದೆ, ಮಾಹಿತಿ ಹೋಗ್ಬಿಡುತ್ತೆ. ಕಾರ್ ಗೊತ್ತಾಗಲ್ವಾ? ಅದೇ. ಸೊ ಒಂದು ಫೈಲು, ಒಂದು ಆರ್ಡರ್ ಹೊರಟಿರುತ್ತೆ,
ಅದು ಏನು ಚೀಫ್ ಮಿನಿಸ್ಟ್ರಿ ಗೊತ್ತಾಗುತ್ತಾ ಇಲ್ಲ ಗೊತ್ತಿಲ್ಲ. ಈ ಆರ್ಡರ್ಗಳೆಲ್ಲ ಯೂಸ್ವಲಿ ಅಧೀನ ಕಾರ್ಯದರ್ಶಿಯವರ ಹೆಸರಿನಲ್ಲಾಗುತ್ತೆ, ರಾಜ್ಯಪಾಲರ ಆದೇಶದ ಅನ್ವಯ. ಸೊ ಅಧೀನ ಕಾರ್ಯದರ್ಶಿಯವರು ಸೈನ್ ಮಾಡ್ತಿರ್ತಾರೆ. ಅಂಥದ್ದೇ ಕುಮಾರಣ್ಣಗೆ ದೇವೇಗೌಡರಿಗೆ ಗೊತ್ತಾಗುತ್ತೆ. ಈ ಕಾರ್ ಆ ನೋಡಿದರೆ ಕೊಟ್ಟಿರೋ ಕಾರ್ ಇದೆಯಲ್ಲ, ಅದು ಸುಮಲತಾ ಬಳಸಿದ್ದಂತೆ. ಇದ್ರ ಹಿಂದೂ ಪಿತೂರಿ ಇರೋ ಚಾನ್ಸಸ್ ಇದೆ. ಈ ಸರ್ಕಾರದವ್ರಿಗೆ ಗೊತ್ತು ಸುಮಲತಾಗೂ ಕುಮಾರಣ್ಣಗೂ ಆಗಲ್ಲ ಅಂತ. ಸೊ ಸುಮಲತಾ ಬಳಸಿದ ಕಾರ್ ಕೊಟ್ರೆ, ಅದ್ರಲ್ಲಿ ಓಡಾಡಿದ್ರೆ ಹೋಗ್ಲಿ ಅಂದ್ಕೊಂಡು ಅವರು ಅದೇ ಕಾರನ್ನು ಅವರಿಗೆ ಎಲಾಟ್ ಮಾಡಿದ್ದಾರೆ. ಅದು ಕುಮಾರಣ್ಣಗೆ ಮಾಹಿತಿ ಬಂದಿದೆ. ಕುಮಾರಣ್ಣ, ನೀವು ಹೋಗ್ತಾ ಇರೋ ಕಾರ್, ನಿಮ್ಗೆ ಎಲಾಟ್ ಮಾಡಿರೋ ಕಾರ್ ಏನಿದೆ ಹೋಗೋದಕ್ಕೆ ಪ್ರೋಟೋಕಾಲ್ ಪ್ರಕಾರ, ಅದು ಸುಮಲತಕ್ಕಂದು ಅಂತ ಹೇಳಿದ್ದಾರೆ. ಕುಮಾರಣ್ಣವ್ರು ಸಿಟ್ಟು ಬಂದ್ಬಿಟ್ಟಿದೆ. ನಾನು ಸೆಂಟ್ರಲ್ ಮಿನಿಸ್ಟ್ರು, ನಾನು ಇಂಡಸ್ಟ್ರಿ ಮಿನಿಸ್ಟ್ರು, ತರ್ಕಿ ಇವ್ರ್ಯಾ ನಾನು ಸುಮಕ್ಕನ ಕಾರ್ನಲ್ಲಿ ಹೋಗ್ಬೇಕು. ಅವ್ರು ಸಿಂಪ್ಲಿ MP ಆಗಿದ್ದವರು ಮಂಡ್ಯದಿಂದ. ನಾನು MP ಅಲ್ಲ, ಮಿನಿಸ್ಟ್ರು, ಇಂಡಸ್ಟ್ರಿ ಮಿನಿಸ್ಟ್ರು. ಕುಮಾರಣ್ಣ ಸಿಟ್ಟು ಬಂದರು. ಕುಮಾರಣ್ಣ ಸಿಟ್ಟು ಬೇರೆ ಕೆಲಸ ಮಾಡಿಲ್ಲ, ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿದ್ರು. ಟಕ್ ಕಳಿಸ್ರಯ್ಯ ಕಾರು ಅಂದರು. ಇಂಡಸ್ಟ್ರಿ ಡಿಪಾರ್ಟ್ಮೆಂಟು ಸೆಂಟ್ರಲ್ ಮಿನಿಸ್ಟರ್, ಸೆಂಟ್ರಲ್ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್, ಅವ್ರು ಕಾಲ್ ಕಳಿಸ್ಬಿಟ್ರು. ಕುಮಾರಣ್ಣ ಅದರಲ್ಲಿ ಓಡಾಡೋಕ್ಕೆ ಶುರು ಮಾಡಿ. ಅದಾದಮೇಲೆ ಅವರಿಗೆ ತಡ್ಕೊಳಕ್ಕಾಗಿಲ್ಲ, ಬೇಸರ. ಹಾಗೆ ಮನುಷ್ಯ ಕಣ್ರಿ, ಬೇಸರ ಹಾಗೆ ಆಗುತ್ತಲ್ವಾ. ಕುಮಾರಣ್ಣವ್ರಿಗೊಂದು ಹೊಸ ಕಾರ್ ಕೊಡೋಕ್ಕಾಗಲ್ವಾ? ಅದ್ರ ಜೊತೆಗೆ ಏನು ಕಾರೇನು ಅವ್ರಿಗೆ ಸೆಂಟ್ರಲ್ ಮಿನಿಸ್ಟರ್ ಅಲ್ವಾ. ಅವ್ರ ಮಗ ನಿಖಿಲ್ ಹತ್ರ 3-4 ಕಾರ್ ಇದೆ ಅಂತ ಹೇಳ್ತಿದ್ರಪ್ಪ. ನಂಗೆ ಗೊತ್ತಿಲ್ಲ, ಎಷ್ಟು ಸತ್ಯನೋ ಗೊತ್ತಿಲ್ಲ. 4 ಕಾರ್, ಮಗನ ಹತ್ರ 4 ಕಾರ್ ಇರ್ಬೇಕಾದ್ರೆ ಅಪ್ಪನಿಗೆ ಕಾರಿನ ಪ್ರಾಬ್ಲಮ್ ಆಗುತ್ತೆ, ಆಗಲ್ಲ. ಮತ್ತು ಅವ್ರಿಗೆ ಬೇಕು ಅಂದರೆ BMW ಇಂದ ಹಿಡಿದು ಯಾವುದೋ ಪಾಪೇಪಿ ಎಲ್ಲ ತಗೋಬಾರ್ದು, ಶಕ್ತಿ ಇದೆ. ಅದು ಗೌರವದ ಪ್ರಶ್ನೆ ಅಲ್ವಾ. ಸೆಂಟ್ರಲ್ ಮಿನಿಸ್ಟ್ರು ಅವ್ರ ಗೌರವ ಕಾಪಾಡ್ಕೊಬರ್ಬೇಕು, ಇವರು ಪ್ರೋಟೋಕಾಲ್ ಪ್ರಕಾರ ಕೊಡಬೇಕು. ಸೊ ಅದರಿಂದ ಇದ್ರ ಬಗ್ಗೆನೂ ಕೂಡ ಒಂದು CBI ED ತನಿಖೆ ಮಾಡ್ಬೋದು. ಯಾಕೆ ಸುಮಲತಾ ಬಳಸಿದ ಕಾರನ್ನೇ ಕುಮಾರಣ್ಣವರಿಗೆ ಕೊಡಲಾಯಿತು? ಅದರ ಹಿಂದೆ ಪಿತೂರಿ ನಡೆಸ್ತವ್ರು ಯಾರು? ಯಾರಿಗೆ ಸಂಬಂಧಪಟ್ಟಿದ್ದು ಇದು? ಯಾಕೆಂದರೆ ಯೂಸ್ವಲಿ ಇದ್ರ ಖಾತೆ ಏನಿದೆ, ಈ ಸಿಬ್ಬಂದಿ ಮತ್ತು ಇದ್ರ ಖಾತೆ ಇರುತ್ತಲ್ಲ, ಅದು ಮುಖ್ಯಮಂತ್ರಿಗಳ ಕೈಲಿರುತ್ತೆ. ಯಾರು ಪಿತೂರಿ ನಡೆಸಿರ್ಬೋದು? ಸಿದ್ದರಾಮಯ್ಯ ನಡೆಸಿರ್ಬೋದಾ? DK ಶಿವಕುಮಾರ್, ಮೊದಲೇ ಒಕ್ಕಲಿಗರ ನಾಯಕತ್ವದ ಪ್ರಶ್ನೆ ಇದೆ, ಅವ್ರಿಗೂ ಎಲ್ಲ ಕಡೆ ಕಾಂಟ್ಯಾಕ್ಟ್ ಪವರ್ಫುಲ್. ಅವರು ಹೋಗ್ಬಿಟ್ಟು ಸುಮಲತಾ ಬಳಸಿದ ಕಾರನ್ನೇ ಕೊಡಿ, ಸುಮಲತಾ ಬಳಸಿದ ಕಾರನ್ನು ಬಳಸ್ಬಿಟ್ಟು ಸುಮಲತಾಗೆ ಅದೇ ಸ್ಥಿತಿ ಆಗ್ಬಿಟ್ರೆ ಕುಮಾರಣ್ಣಗೆ ಆ ಪಿತೂರಿ ಇರ್ಬೋದು. ಯಾಕಂದರೆ ಸುಮಲತಾ ಪಾಪ ಆ ಕಾರ್ನಲ್ಲಿ ಓಡಾಡಿ MP ಸೀಟು ಹೋಯಿತು, ಎಲ್ಲ ಹೋಯ್ತು, BJP ಸೇರ್ಕೊಂಡ್ರು, ಆಯಿತಾ. ನಿಮಗೆ ಟಿಕೆಟು ಅಂತೇಳಿ ಮೋದಿಯಿಂದ ಪ್ರಾರಂಭ ಮಾಡಿ ಅಮಿತ್ ಶಾ ಅವರಿಗೆ ಎಲ್ಲರೂ ಹೇಳಿದ್ರು. ಪಾಪ ಸುಮಲತಕ್ಕ ಎಲ್ಲ ನಂಬ್ಕೊಬಿಟ್ರು, ಎಲ್ಲ ಮಾಡಿಬಿಟ್ಟು ಅಯ್ಯೋ BJP ಪರವಾಗಿ ಭಾಷಣ ಮಾಡಿದ್ರು. ಅಲ್ಲೆಲ್ಲ ಇದು ಮೈಸೂರು ಬೆಂಗಳೂರು ರೋಡ್ನಲ್ಲಿ ಯಾವುದೋ ಇನಾಗ್ರೇಷನ್, ಮೋದಿ ಪಕ್ಕಕ್ಕೆ ನಿಂತ್ಕೊಂಡ್ರು. ಮೋದಿ ಅವ್ರನ್ನೂ ನಕ್ಕರು, ಇವರು ಅವ್ರನ್ನೂ ನಕ್ಕರು, ಅದ್ಭುತವಾಗಿ ಆಗೋಯ್ತು. ಆದರೆ ಮುಳುಗೆ ಹೋಗ್ಬಿಟ್ರು. ಅವರು MP ಜಾಗನೂ ಇಲ್ಲ, ರಾಜ್ಯಸಭೆ ಮಾಡ್ತಾರಂದ್ರೆ ಅದೂ ಇಲ್ಲ, ಏನಾದರೂ ಒಂದು ಅಧಿಕಾರ ಕೊಡ್ತಾರಂದ್ರೆ ಸುಮಲತಾಗೆ ಯಾವುದು ಕೊಟ್ಟೇ ಇಲ್ಲ, ಮುಳುಗೋಗ್ಬಿಟ್ರು. ಈ ಒಂದು ಇದಕ್ಕೆ ಕಾರಣ ಸುಮಲತಾ ಬಳಸಿದ ಕಾರು ಇರಬಹುದಾ? ಯಾರು ಜ್ಯೋತಿಷಿಗಳನ್ನ ಕೇಳ್ಬೇಕು, ಬ್ರಹ್ಮಾಂಡ ಗುರೂಜಿ, ಇನ್ನೊಂದು ಗುರೂಜಿ ಇದ್ದಾರೆ, ಅಥವಾ ನಮ್ಮ ಆ್ಯಂಕರ್ಗಳಿಗೆ ಗೊತ್ತಿರುತ್ತೆ. ನಮ್ಮ TV ಆ್ಯಂಕರ್ಗಳು ದೊಡ್ಡ ದೊಡ್ಡ ಭವಿಷ್ಯಕಾರರಿದ್ದಾರೆ, ಅವ್ರಿಗೆಲ್ಲ ಗೊತ್ತು. ಅವರಿಗೆ ಅವರು ಕಾರಣ ಇರ್ಬೋದಾ? ಬೇಕು ಅಂತ ಉದ್ದೇಶಪೂರ್ವಕವಾಗಿ ಕುಮಾರಣ್ಣಗೆ ಅದೇ ಕಾರನ್ನು ಕೊಟ್ಟು ಬಿಟ್ಟಿರಬಹುದಾ ಅನುಮಾನ ಇದೆ. ಈ ಬಗ್ಗೆನೂ ED ತನಿಖೆ ಆದರೆ ಒಳ್ಳೆಯದು, CBI ತನಿಖೆ ಆದರೆ ಒಳ್ಳೆಯದು. 2 ವಿಚಾರ ಹೇಳಿದ್ದೀನಿ. ಒಂದು, ಮೋದಿ ಅವರು ಭಾಷಣ ಮಾಡುವಾಗ ಅವರ ಟೆಲಿಪ್ರಾಂಪ್ಟರ್ ಕೆಟ್ಟು ಹೋದದ್ದು ಹೇಗೆ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು. ಅದರಂತೆ ಕುಮಾರಣ್ಣವರಿಗೆ ಸುಮಲತಾ ಬಳಸಿದ ಕಾರನ್ನು ಕೊಟ್ಟಿದ್ದು ನಿಜನಾ, ಅಥವಾ ಚೆಲುವರಾಯಸ್ವಾಮಿ ಉದ್ದೇಶಪೂರ್ವಕವಾಗಿ ಹೇಳಿಕೆ ಕೊಟ್ಟಿದ್ದಾರೆ, ಅದಾಗಬೇಕು. ಕಾರ್ಯ ಕಳಿಸ್ತೆ ಮಾಡಿದ್ದಾರೆ. ಎಲ್ಲದ್ರ ಬಗ್ಗೆ ತನಿಖೆ ನಡೆಸೋದು ಒಳ್ಳೆಯದು ಅನ್ನೋದು ನನ್ನ ನಂಬಿಕೆ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ತುಂಬ ಲೈಟರ್ ವೇದಲ್ಲಿ ಮಾತಾಡಿದೆ. ಎಲ್ಲ ಸೀರಿಯಸ್ಸು. ಬದುಕೆ ಯಾಕೆ ಸ್ವಾಮಿ ಬದುಕಿನಲ್ಲಿ ಸೀರಿಯಸ್ ಆಗಿ ಭಾಷಣ ಹೊಡ್ಕೊಂಡು ಜಗತ್ತಿನಲ್ಲಿ ಆಗೋದಾಗತ್ತೆ, ಮುಳುಗುತ್ತೆ, ಎಲ್ಲ ಆಗುತ್ತೆ ಅಲ್ವಾ. ಸುಮ್ಮನೆ ಸೀರಿಯಸ್ ಆಗಿ ಮಾಡ್ಕೊಂಡು ಕೂತ್ಕೊಂಡು ಭಾಷಣ ಹೊಡ್ಕೊಂಡು ಮತ್ತೆ ಯಾಕೆ ಬೇಕು? ಅದಕ್ಕೆ ಸ್ವಲ್ಪ ಲೈಟ್ರ್ ವೇದಲ್ಲಿ ಹೇಳಿದ್ದೀನಿ. ನಿಮ್ಗೆ ತಲುಪಬೇಕಾದದ್ದು ತಲುಪಿದೆ ಅಂತ ನಂಬಿಕೆ ನನಗಿದೆ. ಯಾಕಂದರೆ ನೀವೆಲ್ಲ ಬುದ್ಧಿವಂತರು, ನೀವೆಲ್ಲ ನನ್ನ ನೋಡುವವರು ನನಗಿಂತ ಜಾಸ್ತಿ ಬುದ್ಧಿವಂತರು ನೀವೆಲ್ಲ.
ನಾನು ಸ್ವಲ್ಪ ಕಡಿಮೆ ಅಲ್ವಾ. ಆದ್ದರಿಂದ ನಾನು ಏನು ಹೇಳಬೇಕು ಅಂತ ಪ್ರಯತ್ನ ಪಟ್ಟಿದ್ದೇನೆ, ಅದು ತಮಗೆ ತಲುಪಿದೆ ಅಂತ ನಂಬಿದ್ದೇನೆ. ಎನಿವೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೊಂದು ವಿಚಾರದ ಬಗ್ಗೆ ಮತ್ತೆ ಬರ್ತೀನಿ. ನಮಸ್ಕಾರ.